ಎಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನು ವ್ಲಾಗ್ ಆಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಬ್ಲೈನಲ್ಲಿ ನೋಡಿರ್ತೀರ. ಇವತ್ತು ಶನಿವಾರದ ಪೂಜೆ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಮಾರ್ನಿಂಗೇ ಬೇಗ ಎದ್ದು ಪೂಜೆ ಮುಗಿಸ್ಬಿಡೋಣ ಅಂತ ಇದ್ದೆ. ಯಾಕಂದರೆ ಲಾಸ್ಟ್ ಟೈಮು ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಾಗ ನನ್ನ ಮಗ ಬೇಗ ಎದ್ಬಿಟ್ಟಿದ್ದ. ಫುಲ್ಲು ಸಂಜೆ ಆಗೋಗ್ಬಿಟ್ಟಿತ್ತು ನಾನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮುಗಿಸೋ ಅಷ್ಟರಲ್ಲಿ. ಅದಕ್ಕೋಸ್ಕರ ನಾನಿವತ್ತು ಅರ್ಲಿ ಮಾರ್ನಿಂಗೇ ಬೇಗನೆ ಎದ್ದು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಬೇಗ ಎದ್ದು ಗುಡಿಸಿ ಒರೆಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸ್ನಾನ ಮಾಡ್ಕೊಂಡು ಬಂದು ರಂಗೋಲಿ ಬಿಡಿಸ್ಕೊಂಬಿಡೋಣ ಫಸ್ಟು ಅಂತ ಬಿಡಿಸ್ತಾ ಇದ್ದೀನಿ. ಇದು ಬಂದು ಈ ಚಕ್ರ ಬರುತ್ತಲ್ಲ ಆ ಥರ ರಂಗೋಲಿ. ತುಂಬ ಸಿಂಪಲ್ ರಂಗೋಲಿ, ಯಾರು ಬೇಕಾದರೂ ಇದನ್ನು ಆರಾಮಾಗಿ ಬಿಡಿಸ್ಬೋದು. ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ. ಆ್ಯಸ್ ಯೂಶ್ವಲ್ ನನ್ನ ಮಗ ನಾನು ಯಾವಾಗಲೂ ಹೇಳಿದಾಗೆ ಅವ್ನು ರಂಗೋಲಿ ನೋಡಿದ್ರೆ ಅಡಿಸ್ಬಿಡ್ತಾನೆ. ಹಾಗಾಗಿ ತುಂಬ ಸಿಂಪಲ್ಲಾಗೇ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅದನ್ನು ಆದಷ್ಟು ಅವನು ಅಡಿಸ್ದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತಾದರೂ ಇಟ್ಟಿರ್ತಾನೆ, ಆಮೇಲೆ ಅಡಿಸ್ಬಿಡ್ತಾನೆ. ಇದು ನಮ್ಮ ಮನೆಯ ಸಿಂಪಲ್ ರಂಗೋಲಿ ಇವತ್ತಿಂದು. ನೋಡಿ ಅಲ್ಲಿ ಇರೋದು ವಾಸ್ತು ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಚಿಗುರು ಹೊಡೀಲಿ ಅಂತ ಅಂದ್ಬಿಟ್ಟು ಅದನ್ನು ನಮ್ಮ ಮಾವ ಕಟ್ ಮಾಡಿದ್ದಾರೆ. ಸೊ ಚಿಗುರು ಬರುತ್ತೆ ಅದು. ವಾಸ್ತು ಗಿಡ ವಾಸ್ತು ಇದ್ದರೆ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ. ಆ ಗಿಡಕ್ಕೆ ವಾಸ್ತು ಅಡ್ಜಸ್ಟ್ ಆದರೆ ಆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ. ನಮ್ಮ ಮನೇಲೂ ಸಹ ತುಂಬ ಚೆನ್ನಾಗೇ ಬಂದಿದೆ. ಇವಾಗ ದೇವ್ರ ಮನೆ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬಂದೆ. ಕ್ಲೀನೆಲ್ಲ ಮುಗಿಸ್ಕೊಂಡೆ. ನಾನು ಬೇಗ ಕ್ಲೀನ್ ಮುಗಿಸ್ಕೊಂಡೆ. ನಾನು ಅದನ್ನು ತುಂಬ ಫಾಸ್ಟಾಗೇ ವಿಡಿಯೋ ಮಾಡಿದ್ದೀನಿ, ಯಾಕಂದರೆ ವಿಡಿಯೋ ಬೋರ್ ಆಗುತ್ತೆ ಅಂತ. ಹಾಗೆ ಕಳಸದಲ್ಲಿರೋ ನೀರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಎಲ್ಲೂ ಓಡಾಡೋ ಜಾಗದಲ್ಲಿ ತುಳಿಯೋ ಜಾಗದಲ್ಲಿ ಹಾಕಕ್ಕೆ ಹೋಗಬೇಡಿ. ತುಳಸಿಗೆ ಅಥವಾ ಬೇರೆ ಯಾವುದೇ ಗಿಡಕ್ಕಾದರೂ ಅದನ್ನು ಹಾಕಿ. ಅಷ್ಟೇ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಕಳಸದಲ್ಲಿರೋ ನೀರನ್ನ ಬೇರೆ ಎಲ್ಲೂ ಹೊರಗಡೆ ಚೆಲ್ಲಬಾರ್ದು ಅಂತ ಹೇಳ್ಬಿಟ್ಟು. ನಾನೀಗ ದೇವ್ರ ಸಾಮಾನ ತೊಳ್ಕೊಳ್ಳೋದಕ್ಕೆ ಬಂದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ನಾನು ದೇವ್ರ ಸಾಮಾನು ತೊಳೆಯುವಾಗ ಒಂದು 7:30 ಅನಿಸುತ್ತೆ ಟೈಮು. ಸೊ ನಾನು ಬೇಗ ಫಾಸ್ಟಾಗಿ ನನ್ನ ಮಗ 9 ಒಳಗಡೆ ಎದ್ಬಿಡ್ತಾನೆ. ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇಲ್ಲಿರೋ ಬೆಳ್ಳಿ ದೀಪ ಬಂದು ತಟ್ಟೆ ಚೆಂಬು ನನಗೆ ನಮ್ಮಮ್ಮ ಮದುವೆಯಲ್ಲಿ ಕೊಟ್ಟಿದ್ದು. ನಾನು ತೊಳಿತಾ ಇರೋವಂಥ ದೀಪ ಬೆಳ್ಳಿದ್ದು ನನಗೆ ನಮ್ಮಮ್ಮ ಫಸ್ಟು ಗೌರಿ ಹಬ್ಬಕ್ಕೆ ಫಸ್ಟ್ ಇಯರ್ ಮದುವೆ ಆದಾಗ ಕೊಟ್ಟಿದ್ದು ನನಗೆ. ಸೊ ಇನ್ನು ಮಿಕ್ಕಿದ್ದು ಈ ಲಕ್ಷ್ಮೀ ಮುಖವಾಡನೂ ಮತ್ತು ಕುಂಕುಮದ ಭರಣಿ ನಮ್ಮ ಅತ್ತೆ ತೊಗೊಂಡಿರೋಂಥದ್ದು. ನಾನು ಹಾಗೆ ದೇವ್ರ ಸಾಮಾನು ತೊಳೆದಿದ್ದೆಲ್ಲ ಆಯಿತು. ತೊಗೊಂಡು ಬಂದು ಅದನ್ನು ಒರೆಸಿಟ್ಕೊತಾ ಇದ್ದೀನಿ. ಈ ಒರೆಸಿಟ್ಕೊಳ್ಳೋದ್ರಿಂದ ಈ ಕರೆ ಆಗೋದಿಲ್ಲ ದೇವ್ರ ಸಾಮಾನು. ಹಾಗಾಗಿ ನಾನು ಅದನ್ನು ಒರೆಸಿಟ್ಕೊತಾ ಇದ್ದೀನಿ. ಒರೆಸಿಟ್ಬಿಟ್ಟು ಕುಂಕುಮ ಇಟ್ಕೊಂಡ್ರೆ ತುಂಬ ಒಂದು 15 ದಿನ ಆದ್ರೂ ಅದು ತೊಳ್ದಂಗೆ ಇರುತ್ತೆ. ಕರೆ ಕಟ್ಟೋ ಥರ ಏನೂ ಆಗಿರೋದಿಲ್ಲ. ಸೊ ಹಾಗಾಗಿ ನಾನು ಒರೆಸಿಟ್ಬಿಟ್ಟು ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಈಗ ಮುಖವಾಡಕ್ಕೆ ಅಂದರೆ ಲಕ್ಷ್ಮೀ ಮುಖವಾಡಕ್ಕೆ ನಾನು ಅಲಂಕಾರ ಮಾಡ್ಕೊತಾ ಇದ್ದೆ. ಸೊ ಅರಿಶಿನ ಕುಂಕುಮನೇ ಅಲಂಕಾರ, ಹಾಗೆ ಕಪ್ಪು ಕಾಡಿಗೆನೇ ಅಲಂಕಾರ ತಾಯಿಗೆ. ಒಂದು ಹೆಣ್ಣಿಗೆ ಹೇಗೆ ಅರಿಶಿನ ಕುಂಕುಮನೇ ನಿಜ. ನಾವು ಮಾಡೋ ಎಷ್ಟೇ ಮೇಕಪ್ ಮಾಡಿದ್ರೂ ಅರಿಶಿನ ಕುಂಕುಮ ಇಟ್ಟಾಗ ಕಾಣೋ ಲಕ್ಷಣ ಎಷ್ಟೇ ನಾವು ಮೇಕಪ್ ಮಾಡಿಕೊಂಡ್ರೂ ಬರೋಲ್ಲ. ನಾನೀಗ ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಹಾಗೆ ಕಳಶ ಕೂರಿಸ್ಕೊತಾ ಇದ್ದೀನಿ. ಕಳಶಕ್ಕೆ ನಾನು ಒಂದು ಕಾಯಿನು ಮತ್ತು ಅರಿಶಿನ ಕುಂಕುಮನ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೆ ದೇವರು ಮತ್ತು ಲಕ್ಷ್ಮೀನ ನೆನೆಸ್ಕೊಂಡು ನಾನು ಕಳಶನ ಕೂರಿಸಿದ್ದೀನಿ. ನೀವು ನಿಮ್ಮ ಮನೆ ದೇವರು ಮತ್ತು ಲಕ್ಷ್ಮೀನ ನೆನೆಸ್ಕೊಂಡು ನಿಮ್ಮ ಇಷ್ಟವಾದ ದೇವ್ರುಗಳು ಎಲ್ಲನೂ ನೆನೆಸ್ಕೊಂಡು ಕಳಶನ ಕೂರಿಸಿ ಕೇಳ್ಕೊಳ್ಳಿ, ಒಳ್ಳೆಯದಾಗಲಿ. ನಿಮ್ಮ ಏನೇನು ಬೇಡಿಕೆಗಳಿದೆಯೋ ಅದನ್ನೆಲ್ಲ ದೇವ್ರ ಹತ್ರ ಕೇಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗತ್ತೆ. ನಾನು ಎಲ್ಲ ಆಯಿತು. ಹೂವು ಇಟ್ಕೊಂಡೆ, ಜೋಡಿಸ್ಕೊಂಡು ಎಲ್ಲ ತುಂಬ ಸ್ಪೀಡಾಗೆ ಮಾಡಿಬಿಟ್ಟಿದ್ದೀನಿ ನಾನು. ತುಂಬ ಎಳ್ಕೊಂಡು ಹೋದರೆ ಬೋರ್ ಆಗುತ್ತೆ ಅಂತ. ಹಾಗೆ ದೀಪ ಹಚ್ಕೊಂಡೆ. ಕೆಲವರು ಮನೇಲಿ ಈ ದೀಪ ಹಚ್ಚಾದ್ಮೇಲೆ ಹೂವನ್ನ ಇಡ್ತಾರೆ. ಆದರೆ ನಮ್ಮ ಮನೇಲಿ ನಾವು ಹೂವು ಇಟ್ಟಾದಮೇಲೆ ದೀಪ ಹಚ್ಚೋದು. ಹಾಗಾಗಿ ನಾನು ಹೂವನ್ನೆಲ್ಲ ಫಸ್ಟ್ ಇಟ್ಬಿಟ್ಟು ಆಮೇಲೆ ದೀಪ ಹಚ್ಚಿ ಹಾಗೆ ದೇವರಿಗೆ ಪೂಜೆ ಮಾಡಿದೆ.
ಸುಗಂಧಿನ ಹಚ್ದೆ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ನಮ್ಮ ಮನೆ ಅಮ್ಮ. ನಿಜವಾಗ್ಲೂ ಆ ಪೂಜೆ ಮಾಡಿದಾಗ ಸಿಗುತ್ತಲ್ಲ ನೆಮ್ಮದಿ, ಪಾಸಿಟಿವ್ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ನಾವು ಪೂಜೆ ಮಾಡೋದಕ್ಕಿಂತ ದೇವ್ರ ಸಾಮಾನು ತೊಳ್ದು ಪೂಜೆ ಮಾಡಿದಾಗ ಅದು ಸಿಗೋವಂಥ ಹ್ಯಾಪಿ ಆ್ಯಂಡ್ ಖುಷಿ ತುಂಬ ಬೇರೆ ಥರನೇ ಇರುತ್ತೆ. ನಾನೇನು ಹೇಳ್ತೀನಿ ಅಂತಂದರೆ, ದೇವ್ರನ್ನ ಮನಸಾರೆ ಪೂಜೆ ಮಾಡಿ, ಮನಸಾರೆ ಬೇಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಅಂದರೆ ಒಂದು ಗಂಧದ ಕಡ್ಡಿ ಆಗಲಿ ಒಂದು ತುಳಸಿ ಗಿಡ ಆಗಲಿ ಇಟ್ಟು ಮನಸಾರೆ ಭಕ್ತಿಯಿಂದ ಪೂಜೆ ಮಾಡಿ ಸಾಕು. ಬೇರೆ ಎಲ್ಲ ತಂದಿಟ್ಟು ಏನೇನೋ ಮಾಡಿ ನಮಗೆ ಅದು ಒಳ್ಳೆಯದಾಗುತ್ತೆ ಇದು ಒಳ್ಳೆಯದಾಗುತ್ತೆ ಎಲ್ಲ ಬೇಡ, ಮನಸಾರೆ ಬೇಡ್ಕೊಳ್ಳಿ. ಒಬ್ರಿಗೆ ನಾವು ಯಾವತ್ತೂ ಮೋಸ ಮಾಡಿಲ್ಲ ಅಂದಾಗ ದೇವರು ನಮಗೂ ಮೋಸ ಮಾಡಲ್ಲ. ಕಷ್ಟಗಳು ಬಂದೇ ಬರುತ್ತೆ, ಸಹಜನೇ. ಆದರೆ ಅದನ್ನು ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳಿ ಅಷ್ಟೇ. ಬೇರೆದೆಲ್ಲ ಬೇಡ ಅನಿಸುತ್ತೆ. ಹಂಗೆ ಮಾಡಿ ಹಿಂಗೆ ಮಾಡಿ ಅದೇನೇನೋ ಇಟ್ಟು ಹಿಂಗೋ ಬಂದ್ಬಿಡುತ್ತೆ. ನಮ್ಮ ಶ್ರಮ ಎಷ್ಟಿರುತ್ತೋ ಅಷ್ಟು ಪ್ರತಿಫಲ ದೇವ್ರು ಕೊಟ್ಟೇ ಕೊಡ್ತಾನೆ, ಅಷ್ಟೇ ಹೇಳಕ್ಕೆ ಸಾಧ್ಯ. ನಾವು ಇವಾಗ ಒಂದಿನ ಕೂಲಿ ಮಾಡೋರು ಒಂದಿನ ಕೂಲಿ ಮಾಡಿದ್ರೇ ಆ ಕೂಲಿ ಸಿಗೋಕ್ಕೆ ಸಾಧ್ಯ. ನಾವು ಸುಮ್ಮನೆ ದೀಪ ಹಚ್ಬಿಟ್ಟು ಕೂತ್ಕೊಂಡು ಕೂಲಿ ಬರುತ್ತೆ ಅಂದರೆ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ನಾವು ಮಾಡೋ ಪ್ರಯತ್ನ ಮಾಡಿ ಭಗವಂತನ ಮೇಲೆ ನಂಬಿಕೆ ಇಡೋಣ ಅಷ್ಟೇನೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬಾಯ್ ಬಾಯ್.